ವೆಲ್ಕಮ್ ಬ್ಯಾಕ್ ಕುಮಾರ್ ಬಿಡ್ಲಾ ಯೂಟ್ಯೂಬ್ ಚಾನಲ್. ನಾನಿವತ್ತು ಇದ್ದೀನಿ ನಮ್ಮ ಎಂತ ಹೆಸರು ಇಲ್ಲಿಗೆ ಬಳಂಜ. ನನ್ನ ಸೀನಿಯರ್ ಆತ್ಮಕ ಇಲ್ಲಿದ್ದಾರೆ. ಇಲ್ಲಿ ಆತ್ಮಕನ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ. ಆತ್ಮಕ ಮಾತಾಡ್ದಿಲ್ಲಂತೆ, ಅವರ ಸ್ಟೂಡೆಂಟ್ಸ್ ತುಂಬ ಮಾತಾಡ್ತಾರೆ ಅಂತ ಹೇಳಿದರು. ಯಾರು ಮಾತಾಡ್ತಾರೆ ಅಂತ ನೋಡ್ಬೇಕೀಗ. ನಿನ್ನ ಹೆಸರೆಂತ? ಅನ್ವಿ. ಎಷ್ಟನೇ ಕ್ಲಾಸಾ? ಧನ್ವಿ. ನಿನ್ನ ಹೆಸರೆಂತ? ಅನ್ವಿ. ನಿನ್ನ ಹೆಸರು? ಧನ್ವಿ. ನೀವು ಅಕ್ಕ ತಂಗಿದ? ಅವಳು ಯಾರ ಅಕ್ಕ? ತನ್ವಿ. ನಿನ್ನದು ಧನ್ವಿ. ಇದು ಅನ್ವಿ, ಧನ್ವಿ, ಇದು ತನ್ವಿ. ಜೈಶ್ವಿ. ನಿನ್ನದು? ಭೂಮಿಕಾ. ನಿನ್ನ ತನ್ವಿ ಅಲ್ಲ? ನನಗೆ ಒಮ್ಮೆ ಹೇಳಿದ್ರೆ ಸರಿ ನೆನಪಿರ್ತದೆ. ನಾನು ಶಾಲೆಯಲ್ಲಿ ಫಸ್ಟ್ ಕಲಿಯೋದ್ರಲ್ಲಿ. ಮೂರೇ ಇರೋದಾ? ನಿಮಗೆ ಜಾಸ್ತಿ ಬೇಕಿತ್ತಾ ಡ್ಯಾನ್ಸ್? ವೆಲ್ಕಮ್ ಬ್ಯಾಕ್ ಕುಮಾರ್ ವಿಟ್ಲ ಯೂಟ್ಯೂಬ್ ಚಾನಲ್. ನಾವಿವತ್ತು ಗಣೇಶ ಚತುರ್ಥಿ ಪ್ರಯುಕ್ತ ನಮ್ಮ ಇವತ್ತು ಬಳೆಂಜ ಶಾಲೆಯಲ್ಲಿ ಇವತ್ತು ನಮ್ಮದು ಪ್ರೋಗ್ರಾಮ್ ಇದೆ. ಅದಕ್ಕೆ ನಿಮ್ಮ ಹೆಸರೆಂತ? ನನ್ನ ಹೆಸರು ಧನುಷ್ ಅಂತ. ನಾನು 9ನೇ ಸರ್ಕಾರಿ ಪ್ರೌಢಶಾಲೆ ಅಲದಂಗಡಿಯಲ್ಲಿ ಕಲಿತಿದ್ದೀನಿ. ಇವತ್ತು ಗಣೇಶ ಚತುರ್ಥಿ ಪ್ರಯುಕ್ತ ಪ್ರೋಗ್ರಾಮ್ ಉಂಟಂತ ನಾವು ಬಳೆಂಜ ಶಾಲೆಗೆ ಬಂದಿದ್ದೀವಿ. ಕಲಾ ಸರಸ್ವತಿ ಸಂಗೀತ. ನೀವು ಸಂಗೀತ? ಹಾಂ ಬರ್ತದೆ. ಫೇವರೇಟ್ ಹಾಡು? ನಂದು ಫೇವ್ರೆಟ್ ಹಾಡು ಹೀಗೆ ಭಕ್ತಿಗೀತೆ ಥರ ಆಡ್ತೀನಿ. ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೋ ರಂಗ ಅರಿಯಲಾಗದು, ಆವ ಕುಲವೆಂದರಿಯಲಾಗದು, ಗೋವ ಕಾಯ್ವ ಗೊಲ್ಲನಂತೆ ದೇವಲೋಕದ ಪಾರಿಜಾತವ ಹೂವ ಸತಿಗೆ ತಂದನಂತೆ, ಆವ ಕುಲವೋ ರಂಗ ಅರಿಯಲಾಗದು. ಓಕೆ, ಧನುಷ್ ಅವರು ತುಂಬ ಚೆನ್ನಾಗಿ ಹಾಡಿದರು. ನನಗೆ ತುಂಬ ಖುಷಿ ಆಯಿತು. ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಟು ಕುಮಾರ್ ವಿಟ್ಲ ಯೂಟ್ಯೂಬ್ ಚಾನಲ್ ಅಂತ ಹೇಳಿದರು. ನನ್ನನ್ನು ಒಂದು ಮೀಟಾಗಿ ಹೇಗಾಯಿತು ನಿಮಗೆ? ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ಈ ಥರ ವಿಡಿಯೋ ರೆಕಾರ್ಡ್ ಮಾಡಿ. ಹೌದಾ? ಯೂಟ್ಯೂಬಲ್ಲಿ. ಇವತ್ತು ನನ್ನ ಯೂಟ್ಯೂಬಲ್ಲಿ ನೀವೇ ಹೀರೋ ಆಯ್ತಾ? ನನ್ನ ಯೂಟ್ಯೂಬಲ್ಲಿ ನೀವೇ ಹೀರೋ ಇವತ್ತು. ಥ್ಯಾಂಕ್ ಯು. ಓಕೆ, ನೀವು ಎಷ್ಟನೇ ಕ್ಲಾಸ್ ಹೇಳಿದ್ರಿ? 9ನೇ ಕ್ಲಾಸ್. ಓಕೆ, ಇನ್ನು 10ನೇ ಕ್ಲಾಸ್. ಅದು ಪಬ್ಲಿಕ್ ಇದೆ, ಒಳ್ಳೆ ಕಲಿಬೇಕಾಯ್ತಾ? ಆಯ್ತು. ಓಕೆ, ಸಂಗೀತ ಬಿಟ್ಟು ಬೇರೆ ಏನು ಕಲಿಯೋ ಇಂಟ್ರೆಸ್ಟ್ ಇದೆ ನಿಮಗೆ? ನನಗೆ ಸ್ಪೋರ್ಟ್ಸ್ ಅಲ್ಲಿ ಖೋಖೋ. ನಾಳೆ ನಮ್ಮ ಶಾಲೆ ಖೋಖೋ ಪಂದ್ಯಾಟ, ಅದಕ್ಕಾಗಿ ಖೋಖೋ ಅನ್ನು ಬಿಟ್ಟು ಈಗ ಸಂಗೀತಕ್ಕೆ ಬಂದಿದ್ದೀನಿ. ಸಂಗೀತದ ಜೊತೆ ಖೋಖೋ. ಇದು ಇವರು ನಿಮ್ಮ ಆತ್ಮ ಟೀಚರ್ ಹೇಗೆ? ಅವರು ತುಂಬಾ ಜಾಲಿಯಾಗಿ ನಮಗೆ ಚಂದ ಕಲಿಸ್ತಾರೆ ಮಾತ್ರ. ಹೌದಾ? ಜೋರಿಲ್ಲ ಅವರು? ಇಲ್ಲ ಜೋರಿಲ್ಲ. ಪಾಪದವರು ಕಲಿಸಿದನ್ನ ನೀವು ಕಲಿತೀರಾ ಸರಿಯಾಗಿ? ಸರಿಯಾಗಿ ಕಲಿತೀವಿ. ಸೂಪರ್. ಮತ್ತೆ ಸಿಗುವ. ಹಾಯ್. ಬಳಂಜ ಶಾಲೆಯ ಗ್ರೌಂಡ್ ಏನಿದೆ ಅಲ್ಲಿದ್ದೀನಿ. ಯಾಕಂದರೆ ಇವತ್ತು ಬಳಂಜದಲ್ಲಿ ಗಣೇಶೋತ್ಸವ ಆಚರಣೆ ಆಗ್ತಾ ಇದೆ. ಆತ್ಮಕ್ಕೆ ಇವರ ನಿರ್ದೇಶನದ ಕಲಾ ಸರಸ್ವತಿ ಭರತನಾಟ್ಯ ತರಗತಿಗಳೇನಿದೆ ಅದು ನಮ್ಮ ಜಪ್ಪಿನ ಮುಗೂರಿನಲ್ಲಿ ನಡೀತಾ ಇತ್ತು. ಹಾಗೆಯೇ ಅಲ್ಲಿ ಇರುವ ಹಾಗೆಯೇ ಈ ಬಳಂಜದ ಭಾಗದಲ್ಲೂ ಕೂಡ 2 ತರಗತಿಗಳನ್ನು ಅವರು ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ 2 ತರಗತಿಯ ವಿದ್ಯಾರ್ಥಿಗಳು ಸೇರಿ ಇವತ್ತಿನ ಗಣೇಶೋತ್ಸವದಲ್ಲಿ ಪರ್ಫಾರ್ಮ್ ಮಾಡಲಿಕ್ಕಿದ್ದಾರೆ. ಸಂಗೀತ ತರಗತಿಗಳು ಕೂಡ ನಡೀತಾ ಇದೆ. ಹಾಗೆಯೇ ಭರತನಾಟ್ಯದ ತರಗತಿಗಳು ಕೂಡ ನಡೀತಾ ಇದೆ. ಹಾಗಾಗಿ 2 ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಆ ವಿದ್ಯಾರ್ಥಿಗಳ ಜೊತೆ ಕೂಡ ಮಾತಾಡುವ, ಮತ್ತು ಯಾರೆಲ್ಲ ಸಿಗ್ತಾರೆ ಅವ್ರ ಜೊತೆ ಕೂಡ ಮಾತಾಡುವ. ನನಗೆ ವಿಶೇಷ ಆಗಿದೆ ಏನು ಗೊತ್ತಾ, ಇಲ್ಲಿ ಬಂದ ಮೇಲೆ ಇಲ್ಲಿ ಬಂದು ಮೇಕಪ್ಗೆ ಯಾರಂತ ನೋಡ್ತೀನಿ, ನನ್ನ ಅಣ್ಣ ಸುರೇಶನ್ನ. ಸೊ ಅವರು ಕೂಡ ಖ್ಯಾತ ಕಲಾವಿದರು, ನಮ್ಮ ವಿಟ್ಲದ ಊರಿನ ಕಲಾವಿದನಾಗಿದ್ದು ನಮ್ಮ ರಾಜ್ಯ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲಿ ತನ್ನ ಕೀಲು ಕುದುರೆಯ ತಂಡ ಅದಲ್ಲದೆ ಬೇರೆ ಬೇರೆ ನಾಟಕಗಳನ್ನು ಬರೆದು ನಿರ್ದೇಶನ ಮಾಡಿರುವಂಥ ಖ್ಯಾತ ಕಲಾವಿದರು. ಸೊ ಹಾಗೆಯೇ ಅವರ ಮಡದಿ ಗೀತಾ ಅವರು ಕೂಡ ಇದ್ದಾರೆ, ಮತ್ತು ಇನ್ನೊಬ್ಬರು ಕೂಡ ಅವ್ರ ಜೊತೆ ಬಂದಿದ್ದಾರೆ. ತುಂಬ ಖುಷಿ ಆಯಿತು. ಅಂದರೆ ಫ್ಯಾಮಿಲಿಯವರನ್ನು ನೋಡೋದಕ್ಕಂತೂ, ಅಂದರೆ ಈ ಥರ ಕಾರ್ಯಕ್ರಮದಲ್ಲಿ ನಾನು MC ಆಗಿ ಬರೋದು, ಅವರು ಇಡೀ ನಮ್ಮ ತಂಡಕ್ಕೆ ಮೇಕಪ್ ಮಾಡಲಿಕ್ಕೋಸ್ಕರ ಅವರ ಟೀಮ್ ಬಂದಿರೋದು ನನಗಂತೂ ತುಂಬ ಖುಷಿ ಆಯಿತು. ಹುಡುಗಿರಿಗೆ ನಾಚಿಕೆ ಆಗೋದನ್ನು ನೋಡಿದ್ದೀರಾ? ಈ ಹುಡುಗನಿಗೆ ಎಷ್ಟು ನಾಚಿಕೆ ನೋಡಿ. ಜೀವಾನಂ ದೈವ ಕಣು ಇವನು.
ನಿರೂಪಕರಾದ ಸಾಧಕರನ ಚಾವಡಿ ಆದಿಪ್ಪು, ಸಾಂಸ್ಕೃತಿಕ ಕಾರ್ಯಕ್ರಮ ಆದಿಪ್ಪು, ಸ್ಪರ್ಧಾ ಕಾರ್ಯಕ್ರಮ ಆದಿಪ್ಪು ಇಂಚಿತ್ತಿ ಮಾತ ಕಾರ್ಯಕ್ರಮಡ್ಲ ಪಾಲನೆ ಪಡೆಯನಂಚಿತ್ನ ಪೆರ್ಮೆದ ನಿರೂಪಕರ ಈ ಪೊರ್ತು ಚಾವಡಿಗೆ ಬರೊಂದುಲ್ಲೆರೆ ನಮ್ಮ ಬಳೆಂಜಗ್ಲ ನಿರ್ದುಂಬತದ ಕಾರ್ಯಕ್ರಮನ ನಡ್ಪುಡ್ದು ಕೊಡ್ತೀರಿ ಅಂಚಿತ್ತಿ ನಿರೂಪಕರ ಅಂಚಿತ್ನ ಕುಮಾರ್ ವಿಟ್ಲ ಎರಡನೇ ಅತ್ಯಂತ ಗೌರವಪೂರ್ವಕವಾದ ಚಾವಡಿಗಳ ದೈವತದ ಬರುಡು ಪ್ರತಿಭಾನ್ವಿತ ನಿರೂಪಕರೇ ಇವಂಜಿ ಲೇಖಕಿರನ್ನ ಅತ್ಯಂತ ಗೌರವಪೂರ್ವಕವಾದ ಎತ್ಕೊಂಡ ಟೈಮ್ ದೈಮಲ್ತದೆ ಪಂಚಲಿಂಗೇಶ್ವರ ಕ್ರಿಕೆಟರ್ಸ್ ದ ಸದಸ್ಯರ ಬದ್ದದರಣ ಶಲ್ಯನ ಪಾಠ ಪುರ್ಪನ್ನು ಕೊಡ್ತಾರೆ ನೀವಂಜಿ ಲೇಸ್ಗೆ ಎತ್ಕೊಂಡು ಬಂದ ಭಿನ್ನೈನ ದುಂಬತ್ತದಿ ಒಂಬಲೆ ಜೋರಾಯಿನ ಕೈತಾಟ ಬರುಡು ನಮ್ಮೊಟ್ಟು ಬಿಲ್ಲಿರೆ ನಿರೂಪಕರೇ ಪ್ರತಿಭಾನ್ವಿತರಾಯನ ಚಿತ್ನ ಶ್ರೀಯುತ ಕುಮಾರ್ ವಿಟ್ಲ ನಮ್ಮ ಈ ವೇದಿಕೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಭರತನಾಟ್ಯ ಅಂಚನೆ ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮ ದುಂಬುಕೊನೊಂದುಲ್ಲ ನಿಖಲ ದುಂಬಗ್ ಉಂಡು ಕಲಾ ಸರಸ್ವತಿ ಅಕಾಡೆಮಿ ಸಂಗೀತ ಸರಸ್ವತಿಗೆ ಸಾಹಿತ್ಯ ಶಾರನೆಗೆ ರಾಗರಂಜನಿಗೆ ಗಾನಾದಿ ದೇವತೆಗೆ ನಾದಾಂಜಲಿ ಸ್ವರಗೀತಾಂಜಲಿ ನಿಖಲ ಕಣ್ಣಗೆಲ್ಲ ಖುಷಿ ಕೊರಪನಂಚಿನ ಬೇಲೆ ಅಕಲ ನೃತ್ಯದ ಹಾಪುಂಡು ಅಂಚನೆ ನಿಖಲ ಆಶೀರ್ವಾದ ಪನ್ಪುನ ನಮ್ಮ ಜೋಕುಲಿಗೆ ತೆಕ್ಕೊಂಡು ಪನೊಂದು ನಾನು ಅಂಬೆ ಅಂಬಿಕೆ ಜಗದಂಬಿಕೆ ಅಂಬೆ ಅಂಬಿಕೆ ಜಗದಂಬಿಕೆ ಅಂಬೆ ಅಂಬಿಕೆ ಜಗದಂಬಿಕೆ ಪ್ರಕೃತಿ ಆರಾಧನೆ ಬಾರಿ ಪೊರ್ಲುಡು ವಿವರಿಪುನಂಚಿನ ಒಂಜಿ ಬಾರಿ ಪೊರ್ಲುದ ಆತ್ಮ ಕಮಲೇಶ್ ಶಿಬಿರಿಗೆ ಗೌರವ ಸಮರ್ಪಣೆ ನಮ್ಮ ಮಾತನ್ನ ಕರ್ತವ್ಯ ಆ ನಿಟ್ಟಿನ ಸೇರ್ತನ ಸರ್ವರ್ನ ಪರವಾದ ಆತ್ಮ ಕಮಲೇಶ್ ಶಿಬಿರಿಗೆ ಮೀನಾಕ್ಷಿ ಪುರಂದರ ಪೆರಾಜೆ ಇದ್ದರೆ ಸ್ಮರಣಿಕೆಯನ್ನು ಕೊಟ್ಟು ಗೌರವ ಸಮರ್ಪಣೆ ಮಾಡಿಕೊಂಡು ಕೇಳಾಗುತ್ತದೆ ಮಲ್ಪುಣಂಚಿನ ಅವಕಾಶ ಆರೈಕೆ ತಿಕ್ಕಡ ಪಂಪಿನ ಆರೈಕೆ ವೃತ್ತಿಗೆ ಸೇರ್ತನ ಸರ್ವೇರ್ನ ಜೋರಾಯಿನ ಕೈತಾಟಿನವರೆಗೆ ಕೊರಡು ಪಡೆದ ಭಿನ್ನೈ ತೊಂದಲ ಅಂಚನೆ ಸಾವಡಿದ ಲೇಸನ ಬಾರಿ ಕೊರಲೋಡು ಸುಧಾರಿಸಿಕೊಂಡ್ಯಾರೆ ಕುಮಾರ್ ವಿಟ್ಲ ಇವರೇ ಬಾರಿ ಕೊರಲೋಡು ನಮ್ಮ ಇಡೀ ಕಾರ್ಯಕ್ರಮನ ಸುಧಾರಿಸಿಕೊಡಿಯರೆ ಸೇರ್ತನಾಗ್ಲೇ ಮಾತನ್ನ ತಿಳಿಪಾ ಒಂದು ಲಲಿತಾಯಿ ವಂಚಿತ ಕುಮಾರ್ ವಿಟ್ಲ ಇವರೆಲ್ಲ ಗೌರವ ಸ್ಮರಣಿಕೆಯನ್ನು ಸಂದೈತ ಮಾಡ್ಕೊಡೋದು ಭಾಸ್ಕರ್ ಶೆಟ್ಟಿ ಕಾರ್ಯನೇ ಬೇಡ ಭಿನ್ನೈತಂದ್ರೆ ನಮ್ಮೂರಿಗೆ ಬರ್ತದ್ರೆ ಬಾರಿ ಕೊರಲೋಡು ಕಾರ್ಯಕ್ರಮ ಆಯೋಜನೆ ಮತ್ತು ವಂಚಿತ ಕುಮಾರ್ ವಿಟ್ಲ ಇವರಿಗೆ ಜನರ ಜವರಾಯಿನ ಕೈತಾಟಿ ಬರದಂತ ಕೆಲವೊಂದಲ್ಲ ಪ್ರೋಗ್ರಾಮ್ ಅಂತೂ ತುಂಬ ಚೆನ್ನಾಗಿ ಮೂಡಿ ಬಂತು. ಬಳಂಜದ ಜನ ಭರತನಾಟ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತುಂಬಾ ಬೆಲೆ ಕೊಡ್ತಾರೆ ಅನ್ನೋದು ಕೂಡ ನನಗೆ ಗೊತ್ತಾಯಿತು. ಮತ್ತು ಇನ್ನೊಂದು ವಿಷಯ ನಿಮ್ಮ ಹತ್ರ ಹೇಳಲೇಬೇಕು. ಈಗಾಗಲೇ ತುಳು ಸಿನಿಮಾ ರಂಗದಲ್ಲಿ ಒಂದಲ್ಲ ಒಂದು ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅದೇ ಸಾಲಿಗೆ ಸ್ವರಾಜ್ ಶೆಟ್ಟಿ ನಿರ್ದೇಶನದ ನೆತ್ತರೆಕೆರೆ ಸಿನಿಮಾ ಸೇರಿಕೊಳ್ತಾ ಇದೆ. ಅದ್ಭುತವಾಗಿರುವಂಥ ಸಿನಿಮಾ, ನೀವೆಲ್ಲರೂ ಕೂಡ ನೋಡಲೇಬೇಕೆಂಬ ಒತ್ತಾಯವನ್ನು ನಾನು ಮಾಡ್ತೀನಿ. ಯಾಕಂದರೆ ಇಂಥ ಸಿನಿಮಾಗಳು ಬಂದಾಗ ತುಳು ಸಿನಿಮಾ ರಂಗ ಮತ್ತು ಅದರಲ್ಲಿ ನಿರ್ದೇಶಕರು ಮಾಡುವಂಥ ಪ್ರಯತ್ನಗಳು ಅಥವಾ ನಿರ್ಮಾಪಕರ ಧೈರ್ಯ ಇರ್ಬೋದು, ಎಲ್ಲವೂ ಕೂಡ ಬದಲಾವಣೆ ಆಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಲಂಚುಲಾಲ್ ಇವರ ಅಸ್ತ್ರ ಪ್ರೊಡಕ್ಷನ್ಸ್ ಇವರ ಧೈರ್ಯವನ್ನು ಮೆಚ್ಚಬೇಕು. ಇಂಥ ಒಂದು ಅದ್ಭುತವಾದಂಥ ಮೂವಿಯನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ.
ಜೊತೆಯಲ್ಲಿ ಸ್ವರಾಜ್ ಶೆಟ್ಟಿ ಅವರ ಕಲ್ಪನೆ ಮತ್ತು ಇಂಥ ಸಿನಿಮಾವನ್ನು ತೆಗಿಲಿಕ್ಕೆ ಅವರು ಪಟ್ಟಂಥ ಪರಿಶ್ರಮವನ್ನು ಮೆಚ್ಚಬೇಕು, ಅವರ ತಂಡವನ್ನು ಕೂಡ ಮೆಚ್ಚಬೇಕು. ಹಾಗೆಯೇ ಅದರಲ್ಲಿ ತುಂಬ ಖುಷಿಯಾಯಿತು. ಯುವ ಶೆಟ್ಟಿ ಇರ್ಬೋದು, ಉತ್ಸವ್ ವಾಮಂಜೂರು, ಮನೀಶ್ ಶೆಟ್ಟಿ, ಪೃಥ್ವಿನ್ ಪೊಳಲಿ, ಒಳ್ಳೊಳ್ಳೆ ಆ್ಯಕ್ಟರ್ಸ್ಗಳು ಒಂದು ಅದ್ಭುತ ಅವರ ನಟನೆಯನ್ನು ತೋರಿಸಿದ್ದಾರೆ. ಹಾಗೆಯೇ ಸುಮಂತ್ ಅಲ್ವಾರ್ ಅವರ ಅದ್ಭುತ ನಟನೆ, ಅವರು ತುಳುವಲ್ಲಿ ಒಂದು ಒಳ್ಳೆಯ ಕತೆಗೋಸ್ಕರ ಕಾಯ್ತಾ ಇದ್ರು ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ಒಂದು ಒಳ್ಳೆಯ ಸಿನಿಮಾವನ್ನು ತುಳು ಸಿನಿಮಾ ರಂಗಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಯಾರೆಲ್ಲ ತುಳು ಸಿನಿ ಪ್ರೇಮಿಗಳಿದ್ದೀರಾ, ದಯವಿಟ್ಟು ಒಮ್ಮೆ ಹೋಗಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನೆತ್ತರೆಕೆರೆ ಸಿನಿಮಾವನ್ನು ನೋಡಿ ಪ್ರೋತ್ಸಾಹಿಸಿ. ಮತ್ತು ಇಲ್ಲಿ ಬಂದು ಕಮೆಂಟ್ ಮಾಡಿ, ನೀವು ಈಗಾಗಲೇ ನೋಡಿದರೆ ಹೇಗಿದೆ ನೆತ್ತರೆಕೆರೆ ಅಂತ ಕಮೆಂಟ್ ಮಾಡಿ, ನಿಮಗೇನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ವ್ಲಾಗನ್ನು ನೋಡ್ತಾ ಇರಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.